Good afternoon, students. We have studied the meaning of meaning of accounting standards, different accounting standards set by Institute of Chartered Accountants of India, and several other topics are discussed by us. Today's class, I am going to present before you two topics. One is IND AS, means Indian Accounting Standards, and other one is accounting policies. Let me start with the first topic, that is IND AS. IND AS stands for Indian Accounting Standards. So, what is this IND AS? Converged standards for IFRS. Andre International Financial Reporting Standards nottige converge ಮಾಡಿಕೊಂಡು ಸೆಟ್ ಮಾಡಿದಂತಹ ಸ್ಟ್ಯಾಂಡರ್ಡ್ಸ್, ಇಂಡಿಯಾದಲ್ಲಿ ಸೆಟ್ ಮಾಡಿದಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಟು ಎನ್ಶ್ಯೂರ್ ದಟ್ ಇಂಡಿಯಾ converge with IFRS. Indian accounting standard is adopted. It is mandatory for selected companies. ಅಂದ್ರೆ ಇದು ಕೆಲವು ಕಂಪನಿಗಳಿಗೆ, ಆಯ್ದ ಕಂಪನಿಗಳಿಗೆ ಇದು ಕಂಪಲ್ಸರಿ ಆಗಿದೆ. Before IND AS, financial statements were prepared on the basis of accounting standards. Indian accounting standard ಬರುವ ಮೊದಲು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ನಾವು ಕಲ್ತೇವಲ್ಲ, ಅದರ ಪ್ರಕಾರ ಏನ್ ಮಾಡ್ತಾ ಇದ್ರು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ರು. In order to make financial statements uniform, IND AS were introduced. ಅಂದ್ರೆ ಯೂನಿಫಾರ್ಮಿಟಿ ಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ, ಅದಕ್ಕೆ ಬೇಕಾಗಿ ಈ ಒಂದು IND AS ಅನ್ನ ಇಂಪ್ಲಿಮೆಂಟ್ ಅಥವಾ ಇಂಟ್ರೊಡ್ಯೂಸ್ ಮಾಡಿ. It brings consistency in principles and practices followed in companies in India and across the world. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನೊಟ್ಟಿಗೆ ಹೊಂದಾಣಿಕೆ ಆಗುವ ಕಾರಣ ಇದು ಭಾರತದಲ್ಲೂ ವಿದೇಶದಲ್ಲೂ ಜಾಗತಿಕ ಮಟ್ಟದಲ್ಲಿರುವಂತಹ ಕಂಪನಿಗಳಲ್ಲಿರುವ ಅಕೌಂಟಿಂಗ್ ಪ್ರಿನ್ಸಿಪಲ್ ಮತ್ತು ಪಾಲಿಸೀಸ್ಗಳು ಅಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರುತ್ತದೆ, ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಇರುತ್ತದೆ. ಇಟ್ ಲೀಡ್ಸ್ ಟು ಎನ್ಹಾನ್ಸ್ಡ್ accessibility and acceptability of financial statement by global investors. ಜಾಗತಿಕ ಮಟ್ಟದಲ್ಲಿರುವಂತಹ ಹೂಡಿಕೆದಾರರು ಯಾರಿದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, it will enhance the accessibility and acceptability. ಅಂದ್ರೆ ಎಲ್ಲರಿಗೂ ಇದನ್ನ ಆಕ್ಸೆಸ್ ಮಾಡಬಹುದು, ಎಲ್ಲರೂ ಇದನ್ನ ಆಕ್ಸೆಸ್ ಮಾಡ್ಲಿಕ್ಕಾಗುತ್ತೆ, ಎಲ್ಲರೂ ಇದನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಂತಹ ಒಂದು ಅಕೌಂಟಿಂಗ್ ಪಾಲಿಸಿ ಆಗಿದೆ, ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಗಿದೆ. ಇನ್ನು ನೋಡೋಣ ನೆಕ್ಸ್ಟ್ ಏನಂದ್ರೆ ಬೆನಿಫಿಟ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ವೈಡರ್ ಅಕ್ಸೆಪ್ಟಬಿಲಿಟಿ, ಇದಕ್ಕೆ ವ್ಯಾಪಕವಾದಂತಹ ಅಕ್ಸೆಪ್ಟೆನ್ಸ್ ಇರುತ್ತದೆ, ವ್ಯಾಪಕವಾಗಿ ಇದನ್ನು ಅಂಗೀಕರಿಸ್ತಾರೆ. ಕಂಪ್ಯಾರಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಏನ್ ಮಾಡಬಹುದು ಅಂದ್ರೆ ಕಂಪೇರ್ ಮಾಡ್ಲಿಕ್ಕಾಗುತ್ತೆ. ವಿ ಕ್ಯಾನ್ ಕಂಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಡಿಫರೆಂಟ್ ಫರ್ಮ್ಸ್ ಆಫ್ ದ ಸೇಮ್ ಫರ್ಮ್ ಓವರ್ ದ ಇಯರ್ಸ್. ಬೇರೆ ಬೇರೆ ಕಂಪನಿಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಕಂಪ್ಯಾರಿಸನ್ ಬೇಕಾದ್ರೆ ಮಾಡಬಹುದು. ಚೇಂಜಸ್ ಇನ್ ದ ಸ್ಟ್ಯಾಂಡರ್ಡ್ಸ್ ಆಸ್ ಪರ್ ದ ಎಕನಾಮಿಕ್ ಸಿಚುವೇಶನ್. ಸೊ this Indian accounting standard, it is to suit the situation, economic situation. ಅದರೊಟ್ಟಿಗೆ ಇದು ಬದಲಾವಣೆ, ಎಕನಾಮಿಕ್ ಸಿಚುವೇಶನ್ ಬದಲಾವಣೆ, ಇದು ಸಹ ಬದಲಾವಣೆ ಆಗಿದೆ ಅಂತ ತಿಳಿಯುತ್ತೆ. ಇನ್ನೇನೆಂದ್ರೆ ನಾಲ್ಕನೆಯದು attracts foreign investments. Attracts foreign investments. ಅಂದ್ರೆ ವಿದೇಶಿ ಹೂಡಿಕೆಯನ್ನ ನಮ್ಮ ದೇಶಕ್ಕೆ ಅಟ್ರಾಕ್ಟ್ ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ವಿದೇಶದ ಸ್ಟ್ಯಾಂಡರ್ಡ್ ನೊಟ್ಟಿಗೆ ಹೊಂದಾಣಿಕೆ ಆಗಿರುವ ಕಾರಣ, ಅದು ಅದೇ ರೀತಿ ಕನ್ವರ್ಜ್ ಆಗಿರುವ ಕಾರಣ ಹಾಗೆ ಮಾಡ್ಲಿಕ್ಕಾಗುತ್ತೆ. ನೆಕ್ಸ್ಟ್ ಸೇವ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಕಾಸ್ಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಗೆ ಸರಿಯಾದ ಮಾಹಿತಿ ಇದೆ, ಗೈಡ್ ಲೈನ್ಸ್ ಇದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗೀಕೃತವಾಗಿರುತ್ತದೆ. ಇದೆಲ್ಲ ಕಾರಣ ಇದೆ.
ಅಂತೂ ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸುಲಭದಲ್ಲಿ ಪ್ರಿಪರೇಷನ್ ಮಾಡ್ಲಿಕ್ಕಾಗುತ್ತೆ, ಹಾಗಾಗಿ ಅದರಲ್ಲಿ ಅದರ ಕಾಸ್ಟ್ ಕಡಿಮೆ. ಇನ್ನು ನೋಡಿ ನೆಕ್ಸ್ಟ್ ಇರುವಂತಹ ಬೆನಿಫಿಟ್ ಏನಂದ್ರೆ ಸಾರಿ ಬೆನಿಫಿಟ್ಸ್ ಅಲ್ಲ, ನೆಕ್ಸ್ಟ್ ಇದರ ಅಪ್ಲಿಕಬಿಲಿಟಿ. ಇದು ಯಾವ ರೀತಿ ಜಾರಿಗೆ ಬಂತು, ಯಾರಿಗೆ ಕಡ್ಡಾಯ, ಯಾವಾಗ ಕಡ್ಡಾಯ, ಇದನ್ನ ನೋಡುವ. ಇದರಲ್ಲಿ 4 ಫೇಸಸ್ ಇದೆ. ಒಂದೊಂದೇ ಫೇಸಸ್ ಅನ್ನ ನಾವು ನೋಡ್ತಾ ಬರೋಣ. ಯು ವಿಲ್ ಸಿ ದ ಫೇಸಸ್ ಒನ್ ಬೈ ಒನ್. ಸಿ ಫೇಸ್ 1, ದಿಸ್ ಈಸ್ ಫೇಸ್ 1. ಫೇಸ್ 1 ಅಂತ ಹೇಳ್ಬೋದು ಇದನ್ನ. ಫೇಸ್ 1 ಅಲ್ಲಿ ಏನಾಯ್ತು ನೋಡೋಣ. ಫೇಸ್ 1 ಮ್ಯಾಂಡೇಟರಿ applicability of Indian accounting standards to all companies from 1/4/2016. ಎಲ್ಲಾ ಕಂಪನಿಗಳಿಗೂ ಇದು ಕಡ್ಡಾಯ ಆಗ್ತದೆ 1/4/2016 ಇಂದ. ಯಾವ ಕಂಪನಿ ಅಂದ್ರೆ ನೆಟ್ ವರ್ತ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 500 crores. Net worth is greater than or equal to 500 crores. Net worth 500 crore ಗಿಂತ ಅಥವಾ ಕ್ರೋರ್ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅವರಿಗೆ ಕಡ್ಡಾಯ. ಫೇಸ್ 2 ನೋಡಿ, ಇದು ದಿಸ್ ಇಸ್ ದ ಫೇಸ್ 2. Here mandatory from 1/4/2017 if net worth is greater than or equal to 250 crore but less than 500 crore. 500 crore ಕ್ರಾಸ್ ಆಗಲಿಲ್ಲ, 250 crore ಕ್ರಾಸ್ ಆಗಿದೆ. 250 ಕೋಟಿ ಮತ್ತು 500 crore ನಡುವೆ ಯಾವ ಕಂಪನಿ ನೆಟ್ವರ್ತ್ ಇದೆಯೋ ಅವರಿಗೆ ಯಾವಾಗ ಕಡ್ಡಾಯ ಆಗ್ತದೆ, 1/4/2017 ಇಂದ ಕಡ್ಡಾಯ ಆಗ್ತದೆ. ನೆಕ್ಸ್ಟ್ ಈಸ್ ಫೇಸ್ 3. ನೋಡಿ, ಇದು ಫೇಸ್ 3. ಫೇಸ್ 3 ಯಾರಿಗೆ ಕಡ್ಡಾಯ? ಮ್ಯಾಂಡೇಟರಿ ಟು ಆಲ್ ಬ್ಯಾಂಕ್ಸ್, NBFCs, non-banking financial corporations and insurance companies from 1/4/2018 if net worth is more than or equal to 500 crore. Net worth 500 ಅಥವಾ ಕ್ರೋರ್ ಅಥವಾ ಹೆಚ್ಚಿದ್ರೆ ಬ್ಯಾಂಕ್ಗಳು, NBFCಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಇದನ್ನ ಕಡ್ಡಾಯವಾಗಿ ಈ ಡೇಟ್ ನಿಂದ 1/4/2018 ನಿಂದ ಫಾಲೋ ಮಾಡಲೇಬೇಕು. ಇನ್ನು ಫೇಸ್ ನಂಬರ್ 4 ನೋಡಿ, ಇದು ಮ್ಯಾಂಡೇಟರಿ ಫ್ರಮ್ 1/4/2019 to all NBFCs whose, ಇದು NBFC ಗೆ ಮಾತ್ರ ಕಡ್ಡಾಯ ಆಗುವುದು, ಬೇರೆ ಯಾವುದಿಲ್ಲ. ಅವರಿಗೆ ಯಾವಾಗ ಕಡ್ಡಾಯ ಆಗ್ತದೆ, ಬೇರೆಯವರದೆಲ್ಲ ಹೇಳಿ ಆಯ್ತು. ಈಗ NBFC ಅವರಿಗೆ ಒಂದು ಸ್ಪೆಷಲ್ ಆಗಿದೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್, whose net worth is more than or equal to 250 crores but less than 500 crores. ಕ್ಲಿಯರ್ ಆಯ್ತಲ್ವಾ? ಇದು ಈ ರೀತಿಯಾಗಿ ಇದರದ್ದು ಅಪ್ಲಿಕೇಬಿಲಿಟಿ ಇದೆ ಅಂತ ನಾವು ಅರ್ಥ ಮಾಡ್ತೀವಿ. ಓಕೆ, hope you have understood. Now we will move to the next topic here. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ನಮಗೆ ಕಲಿಲಿಕ್ಕಿದೆ. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ಗ್ಲೋಬಲ್ ಕನ್ವರ್ಜೆನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಜಾಗತಿಕ ಮಟ್ಟದೊಂದಿಗೆ ಕನ್ವರ್ಜ್ ಆಗುವಂಥದ್ದು. ಅದು ಆ ಕಾರಣದಿಂದ ಇಂಡಿಯಾ ಬಂದಿದೆ. ಇದರ ಬಗ್ಗೆ ಸ್ವಲ್ಪ ನಾವು ಸ್ಟಡಿ ಮಾಡೋಣ, ಏನಂತ ಹೇಳಿ, ಯಾವ ರೀತಿ ಇದೆ ಅಂತ. ಸಿ ಹಿಯರ್ ಇಟ್ ಈಸ್ ಅ ಪ್ರಾಸೆಸ್ ಬೈ ವಿಚ್ ಸ್ಟ್ಯಾಂಡರ್ಡ್ ಸೆಟರ್ಸ್ ಅರೌಂಡ್ ದ ವರ್ಲ್ಡ್ ಡಿಸ್ಕಸ್ ಅಕೌಂಟಿಂಗ್ ಇಶ್ಯೂಸ್, combine their experiences in order to arrive at the most appropriate solution. ಜಾಗತಿಕ ಮಟ್ಟದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಟರ್ಸ್ ಇದ್ದಾರೆ, ವಿವಿಧ ರಾಷ್ಟ್ರಗಳಲ್ಲಿದ್ದಾರೆ. ಅವರೆಲ್ಲ ಒಟ್ಟು ಸೇರ್ತಾರೆ, ಸೇರಿಕೊಂಡು ಅಕೌಂಟಿಂಗ್ ಪಾಲಿಸೀಸ್ ನ ಬಗ್ಗೆ, ಅವರ ಅನುಭವಗಳ ಬಗ್ಗೆ, ಇಶ್ಯೂಸ್ ನ ಬಗ್ಗೆ ಮಾತನಾಡಿ, ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ, they will arrive at a conclusion, a solution, ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು. It is a step towards developing a universally accepted common language to communicate financial information. ಅಂದ್ರೆ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಗೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಬೇರೆಯವರಿಗೆ ತಿಳಿಸಲಿಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕು, ಒಂದೇ ರೀತಿ ಎಲ್ರಿಗೂ ಅರ್ಥ ಆಗ್ಬೇಕು. ಅಂತಹ ಒಂದು ಮೀಡಿಯಂ ಲ್ಯಾಂಗ್ವೇಜ್ ಅಂದ್ರೆ ಭಾಷೆ ಎಂಬ ಅರ್ಥ ಅಲ್ಲ, ಇದು ಅಕೌಂಟಿಂಗ್ ಅನ್ನೋದು ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಹೇಳ್ತೇವೆ. ಆ ರೀತಿ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಕಾಮನ್ ಲ್ಯಾಂಗ್ವೇಜ್, ಎಲ್ಲರೂ ಅಂಗೀಕೃತವಾದಂಥದ್ದು ಬೇಕು, ಅದನ್ನು ಮಾಡ್ತೀವಿ.
ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ರ್ಯಾಪಿಡ್ ಯಾಕೆ ಇದು ಬೇಕಾಗ್ತದೆ ಅಂದ್ರೆ ಒಂದನೇದು ರ್ಯಾಪಿಡ್ ಗ್ಲೋಬಲೈಸೇಷನ್. ದ ವರ್ಲ್ಡ್ ನೌ ಈಸ್ ಎ ಗ್ಲೋಬಲ್ ವಿಲೇಜ್. ಈಗ ಒಂದು ಗ್ಲೋಬಲ್ ವಿಲೇಜ್ ಅಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಾಗಾಗಿ ಈ ಗ್ಲೋಬಲ್ ವಿಲೇಜ್ ಅಲ್ಲಿ ಜೀವಿಸುವಂತಹ ನಾವು ಅದರೊಟ್ಟಿಗೆ ಹೊಂದಾಣಿಕೆ ಆಗಬೇಕು. ಡ್ರಾಮ್ಯಾಟಿಕ್ ಇನ್ಕ್ರೀಸ್ ಇನ್ ದ ಕ್ರಾಸ್ ಬಾರ್ಡರ್ ಇನ್ವೆಸ್ಟಿಂಗ್ ಅಂಡ್ ಫಂಡ್ ರೈಸಿಂಗ್. ವಿದೇಶ ಗಡಿ ದಾಟಿ ಗಡಿಯಾಚೆಗಿನ ಬಂಡವಾಳ ಹೂಡಿಕೆ, ಫಂಡ್ ರೈಸಿಂಗ್ ಎಲ್ಲ ಹೆಚ್ಚುತ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೊಂದಾಣಿಕೆ ಆಗಿದೆ. ಇನ್ನು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತ ಹೇಳ್ತೀವಿ, IASB, ಈಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆರ್ಗನೈಸೇಷನ್ ಇನ್ ದಿಸ್ ರೆಸ್ಪೆಕ್ಟ್. ಈ ವಿಷಯದಲ್ಲಿ ಅವರು ಹೆಚ್ಚು ಕೆಲಸ ಮಾಡುವಂತಹ ಪ್ರಭಾವಿ ಸಂಘಟನೆ. IASB ಹ್ಯಾಸ್ ಡೆವಲಪ್ಡ್ ಎ ಕಾಂಪ್ರಹೆನ್ಸಿವ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಕಾಂಪ್ರಹೆನ್ಸಿವ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ಈ CAS ಆರ್ ಯೂಸ್ಡ್ ವರ್ಲ್ಡ್ ವೈಡ್. ಜಾಗತಿಕ ಮಟ್ಟದಲ್ಲಿ ಬಳಸ್ತಾರೆ. ಈ ರೀತಿ ಕನ್ವರ್ಜೆನ್ಸ್ ಮಾಡಿದ್ರೆ ಅಂತಾರಾಷ್ಟ್ರೀಯ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನೊಟ್ಟಿಗೆ ನಾವು ಕನ್ವರ್ಜ್ ಆದ್ರೆ ವಾಟ್ ಆರ್ ದ ಬೆನಿಫಿಟ್ಸ್ ವಿ ಗೆಟ್ ಫ್ರಮ್ ದ ಕನ್ವರ್ಜೆನ್ಸ್? ಫಸ್ಟ್ ಬೆನಿಫಿಟ್ ಇಸ್ ಇಂಪ್ರೂವ್ ಕ್ವಾಲಿಟಿ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅರೌಂಡ್ ದ ವರ್ಲ್ಡ್. ನಮ್ಮ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅನ್ನು ಜಾಗತಿಕ ಮಟ್ಟದ ಕ್ವಾಲಿಟಿ ಬರ್ತದೆ, ಅದಕ್ಕೆ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. enable companies to have access to foreign capital. ವಿದೇಶಿ ಬಂಡವಾಳವನ್ನು ಆಕರ್ಷಿಸಬಹುದು. ವಿದೇಶಿ ಬಂಡವಾಳಕ್ಕೆ ನಮ್ಮ ಆಕ್ಸೆಸ್ ಉಂಟಾಗುತ್ತೆ. MNC derive substantial benefits. ಇದರಿಂದ ಹೆಚ್ಚು ಲಾಭ ಆಗುವುದು ಯಾಕೆ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನೀಸ್ ಖಂಡಿತ ಅವರು ಇದರಿಂದ ಲಾಭ ಪಡೆಯುತ್ತಾರೆ. ಇನ್ನು ಫೋರ್ತ್ ಒನ್, ಕ್ರಿಯೇಟ್ ಅಪರ್ಚುನಿಟೀಸ್ ಫಾರ್ ಇನ್ವೆಸ್ಟರ್ಸ್ ಟು ಕ್ರಿಯೇಟ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ. ಇನ್ವೆಸ್ಟರ್ಸ್ ಭಾರತದ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನ ಮಾಡುವ ಬದಲು ಗ್ಲೋಬಲ್ ಲೆವೆಲ್ ಅಲ್ಲಿ ಜಾಗತಿಕ ಮಟ್ಟದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನ ಕ್ರಿಯೇಟ್ ಮಾಡಬಹುದು. ಫಿಫ್ತ್ ಒನ್, ಇಂಪ್ರೂವ್ ಗ್ಲೋಬಲ್ ಕ್ಯಾಪಿಟಲ್ ಅಲೋಕೇಶನ್. ಜಾಗತಿಕ ಮಟ್ಟದಲ್ಲಿ ಕ್ಯಾಪಿಟಲ್ ಅಲೋಕೇಶನ್ ಆಗ್ತದೆ. ಬಂಡವಾಳ ಹೂಡಿಕೆ, ಬಂಡವಾಳ ಸಂಗ್ರಹ, ಬಂಡವಾಳ ಹಂಚಿಕೆ ಇದೆಲ್ಲವೂ ಜಾಗತಿಕ ಮಟ್ಟದಲ್ಲಿ ಆಗುತ್ತೆ ಅಂತ ತಿಳಿಯಬಹುದು. ಸಿಕ್ಸ್ತ್ ಒನ್, ಟು ಅಟ್ರಾಕ್ಟ್ ಕ್ಯಾಪಿಟಲ್ ಕ್ರಾಸ್ ಬಾರ್ಡರ್ಸ್. ಅಂದ್ರೆ ಕ್ಯಾಪಿಟಲ್ ಕ್ರಾಸ್ ಬಾರ್ಡರ್, ಗಡಿಯಾಚೆಗಿನ ಬಂಡವಾಳವನ್ನು ಆಕರ್ಷಿಸಬಹುದು ಅಂತ. ವಿದೇಶಿಯರು ಬಂದು ವಿದೇಶಿ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿ ಅದರ ಬೆನಿಫಿಟ್ ನಮಗೆ ಸಿಗುತ್ತೆ. ಅದರಲ್ಲಿ ಡಿಮೆರಿಟ್ಸ್ ಎಲ್ಲ ಇದೆ, ಪ್ರತಿಯೊಂದಕ್ಕೂ ಡಿಮೆರಿಟ್ಸ್, ಅದನ್ನ ನಾನು ಅಲ್ಲಗಳಿತಾ ಇಲ್ಲ. ಆದ್ರೆ ಅಕೌಂಟಿಂಗಿನಲ್ಲಿ ಯಾವ ರೀತಿ ಇದು ಬೆನಿಫಿಟ್ ಆಗ್ತಿದೆ ಎಂಬುದನ್ನು ತಿಳಿತೇವೆ. ಇನ್ನು ನೆಕ್ಸ್ಟ್ ಇದೆಲ್ಲ ವಿಷಯವನ್ನು ತಿಳಿದ ನಂತರ ನಾವು ಇನ್ನು ಈ ಟೋಟಲ್ ಆಗಿ ಇನ್ ಟೋಟಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಂಬುದನ್ನ ನಾವು ಅಡಾಪ್ಟ್ ಮಾಡುವುದರಿಂದ ಅವುಗಳಿಂದ ಯಾವ ಬೆನಿಫಿಟ್ ಆಗುತ್ತೆ ನೋಡುವ. ಅಡ್ವಾಂಟೇಜಸ್ ಏನು? ರಿಡಕ್ಷನ್ ಇನ್ ವೇರಿಯೇಷನ್, ಅಂದ್ರೆ ಒಂದು ಕಂಪನಿಯಲ್ಲಿ ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ಕಂಪನಿಯಲ್ಲಿ ಇನ್ನೊಂದು ಸ್ಟ್ಯಾಂಡರ್ಡ್, ಪರಸ್ಪರ ಬದಲಾವಣೆ, ವೇರಿಯೇಷನ್, ಏರಿಳಿತ, ಹೆಚ್ಚು ಕಡಿಮೆ ವ್ಯತ್ಯಾಸಗಳು ಇದ್ಯಾವುದೇ ಇದೆಲ್ಲ ಕಡಿಮೆ ಆಗ್ತದೆ. ಎಲ್ಲರೂ ಸಮಾನವಾದಂತ ರೀತಿ ಯೂನಿಫಾರ್ಮಿಟಿ ಇರ್ತದೆ. ಡಿಸ್ಕ್ಲೋಜರ್ ಬಿಯಾಂಡ್ ಲಾ, ಕಾನೂನಿಗೆ ಮೀರಿ ನಾವು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡಬಹುದು. ಕಾನೂನು ಎಲ್ಲವನ್ನ ಕಡ್ಡಾಯ ಮಾಡ್ಲಿಕ್ಕಿಲ್ಲ, ಆದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೆಲವು ವಿಷಯಗಳನ್ನ ಆ ವಿಷಯದಲ್ಲಿ ಮಾಡಿ ಅಂತ ಹೇಳ್ಬೋದು. ಈ ರೀತಿ ಇದನ್ನ ಡಿಸ್ಕ್ಲೋಸ್ ಮಾಡಿ, ಅವಾಗ ಏನಾಗ್ತದೆ, ಕಾನೂನನ್ನ ಮೀರಿಕೊಂಡು, ಕಾನೂನಿನ್ನು ಮೀರುವುದಂದ್ರೆ ಉಲ್ಲಂಘನೆ ಮಾಡುವುದಂತಲ್ಲ, ಕಾನೂನಿಗಿಂತಲೂ ಹೆಚ್ಚಾಗಿ ನಾವೇನ್ ಮಾಡ್ಬೋದು, ಡಿಸ್ಕ್ಲೋಜರ್, ಜನರಿಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ. ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್. ಒಂದು ಕಂಪನಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಇನ್ನೊಂದು ಕಂಪನಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ಗೆ, ಒಂದು ವರ್ಷದ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಇನ್ನೊಂದು ವರ್ಷದ ಅಕೌಂಟಿಂಗ್ ಸ್ಟೇಟ್ಮೆಂಟ್ ನೊಟ್ಟಿಗೆ, ಅದು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪನಿಗಳ ನಡುವಿನ ಸ್ಟೇಟ್ಮೆಂಟ್ ನೊಟ್ಟಿಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ. ಇನ್ಕಾರ್ಪೊರೇಷನ್ ಆಫ್ ಲೇಟೆಸ್ಟ್ ಟ್ರೆಂಡ್ಸ್, ಇತ್ತೀಚೆಗಿನ ಏನೆಲ್ಲ ಅಕೌಂಟಿಂಗ್ ಅಲ್ಲಿ, ಫೈನಾನ್ಸ್ ಅಲ್ಲಿ, ಎಕನಾಮಿಕ್ ಲೆವೆಲ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆಯೋ ಅದಕ್ಕೆ ಹೊಂದಿಕೆಯಾಗಿಕೊಂಡು ಅಕೌಂಟ್ಸ್ ಹೋಗ್ಬೇಕು. ಅದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮಗೆ ಮಾಡಿ. ಯಾಕಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ನಾಟ್ ಸ್ಟ್ಯಾಟಿಕ್, ಇಟ್ ಈಸ್ ಡೈನಾಮಿಕ್, ಇಟ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ಹೆಲ್ಪ್ಸ್ ಟು ಗೈಡ್ ಪ್ರೊಫೆಷನಲ್ಸ್. ಇದು ವೃತ್ತಿನಿರತರಿಗೆ, ಪ್ರೊಫೆಷನಲ್ಸ್ಗೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ, ಆಡಿಟರ್ಸ್ಗೆ, ಇಂತಹ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಇದು ತುಂಬಾ ಸಹಾಯಕವಾಗ್ತದೆ, ಮಾರ್ಗದರ್ಶನವನ್ನು ನೀಡ್ತದೆ. ಇಟ್ ಗೈಡ್ಸ್ ದ ಇನ್ವೆಸ್ಟರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಇದು ಹೂಡಿಕೆದಾರರಿಗೆ ಮಾರ್ಗದರ್ಶನ ನೀಡ್ತದೆ, ಮ್ಯಾನೇಜ್ಮೆಂಟ್ಗೆ ಮಾರ್ಗದರ್ಶನವನ್ನು ನೀಡ್ತದೆ. ಇದಿಷ್ಟು ವಿಷಯಗಳು ನಾವು 2-3 ಕ್ಲಾಸಲ್ಲಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಬಗ್ಗೆ ತುಂಬಾ ವಿಷಯಗಳನ್ನ ಕಲ್ತೆವು.
Today, in this class itself, we have to discuss one more topic, that is accounting policies. What is this accounting policy? ಅದರ ಬಗ್ಗೆ ಕೆಲವೊಂದು ವಿಷಯವನ್ನು ನೋಡೋಣ. So, with the intention of bringing about uniformity in the ಅಂತ ಎರಡು ಸಲ ಬಂದಿದೆ, ಒಂದು ಕಟ್ ಮಾಡಿ ಬಿಡುವ. In the practice of accounting ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಯೂನಿಫಾರ್ಮಿಟಿ ಬೇಕು. ಆ ಯೂನಿಫಾರ್ಮಿಟಿಗೆ ಬೇಕಾಗಿ ಏನ್ ಮಾಡ್ತೇವೆ ಇಲ್ಲಿ, ಅದನ್ನ ಈ ರೀತಿ ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಮಾಡ್ತೇವೆ. ಸರ್ಟನ್ ಆಸ್ಪೆಕ್ಟ್ ಶುಡ್ ಬಿ ಟೇಕನ್ ಇಂಟು ಕನ್ಸಿಡರೇಷನ್ ಫಾರ್ ದಿಸ್ ಪರ್ಪಸ್. ಯೂನಿಫಾರ್ಮಿಟಿ ಬೇಕು. ಅಕೌಂಟಿಂಗ್ ಒಂದು ಕಂಪನಿಯಲ್ಲಿ ಬೇರೆ ಬೇರೆ ಸೆಕ್ಷನ್ ಇರ್ಬೋದು. ಒಂದು ಕಂಪನಿಯಲ್ಲಿ ಬೇರೆ ಬೇರೆ ಸೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಸೆಕ್ಷನ್ಗಳು, ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ಬ್ರಾಂಚ್ಗಳು, ಹೋಲ್ಡಿಂಗ್ ಮೇನ್ ಹೆಡ್ ಆಫೀಸ್ ಮತ್ತು ಬ್ರಾಂಚಸ್ಗಳು, ಇವೆಲ್ಲದರಲ್ಲಿ ಅಕೌಂಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಏನ್ ಬೇಕು, ಯೂನಿಫಾರ್ಮಿಟಿ, ಏಕತೆ, ಸಮಾನವಾದಂತಹ ರೀತಿಯಲ್ಲಿ ಏಕರೂಪದಲ್ಲಿ ಇರಬೇಕು ಅಂತ. ಎರಡನೆಯದು, ಇನ್ನೊಂದು ವಿಷಯದಲ್ಲಿ ತಿಳಿಬೇಕಾದ ಅಕೌಂಟಿಂಗ್ ಪಾಲಿಸೀಸ್ ಇನ್ಕ್ಲೂಡ್ ಪ್ರಿನ್ಸಿಪಲ್ಸ್, ಬೇಸಸ್, conventions, rules, procedures adopted by the management in preparing financial statement. ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಅಲ್ಲಿ ಏನನ್ನೆಲ್ಲ ಫಾಲೋ ಮಾಡ್ತಾ ಇದೆ, ಏನನ್ನೆಲ್ಲ ಅಡಾಪ್ಟ್ ಮಾಡ್ತಾ ಇದೆ. ಪ್ರಿನ್ಸಿಪಲ್ಸ್ ಇದೆ, ಬೇಸಸ್ ಇದೆ, ಕನ್ವೆನ್ಷನ್ಸ್ ಇದೆ, ರೂಲ್ಸ್, ಪ್ರೊಸೀಜರ್ಸ್ ಇದೆ. ಇವೆಲ್ಲಕ್ಕೆ ಒಟ್ಟಿನಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಗೈಡ್ ದ ಐಡೆಂಟಿಫಿಕೇಶನ್ ಆಫ್ ಟ್ರಾನ್ಸಾಕ್ಷನ್ಸ್ ಟು ಬಿ ಅಕೌಂಟೆಡ್ ಫಾರ್. We should guide the accountants in identification of the transactions. Account ಅಲ್ಲಿ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮೇಕ್ಸ್ ದ ಪ್ರಿಪರೇಷನ್ ಆಫ್ FS ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸಿ, ಸುಲಭದಲ್ಲಿ ಮಾಡಲಿಕ್ಕಾಗುತ್ತೆ, ಕಷ್ಟ ಇಲ್ಲ. ಗೈಡ್ಲೈನ್ಸ್ ಇರುವ ಕಾರಣ, ಪಾಲಿಸಿ ಇರುವ ಕಾರಣ, ಮೇಕ್ಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೋರ್ ಕ್ಲಿಯರ್ ಅಂಡ್ ಮೀನಿಂಗ್ಫುಲ್. ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾ ಕ್ಲಾರಿಟಿ ಇರ್ತದೆ, ಅದರಲ್ಲಿ ಅದು ಅರ್ಥಪೂರ್ಣವಾಗಿರುತ್ತೆ. ಇನ್ನು ಇದರ ಮೀನಿಂಗ್ ಅನ್ನು ನೋಡು. ಅಕೌಂಟಿಂಗ್ ಪಾಲಿಸೀಸ್ ರೆಪ್ರೆಸೆಂಟ್ ಚಾಯ್ಸಸ್ ಫ್ರಮ್ ಡಿಫರೆಂಟ್ ಅಕೌಂಟಿಂಗ್ ಮೆಥಡ್ಸ್ that can be used in recording financial transactions and preparing financial statements. ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು ರೆಕಾರ್ಡ್ ಮಾಡುವಾಗ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಏನು ಬರೀತೇವೆ, ಆ ಬರೆಯುವಂತ ಸಂದರ್ಭದಲ್ಲಿ ಜರ್ನಲ್ ಎಂಟ್ರಿ ಆಗಲಿ, ಲೆಡ್ಜರ್ ಆಗಲಿ, ಅಥವಾ ಬೇರೆ ಬೇರೆ ವಿಷಯಗಳನ್ನ ಯಾವ ರೀತಿ ಜರ್ನಲ್ ಎಂಟ್ರಿ ಪಾಸ್ ಮಾಡೋದು, ಈ ವಿಷಯಗಳಲ್ಲೆಲ್ಲ ರೆಕಾರ್ಡ್ ಮಾಡುವಾಗ ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಅಂತಿಮವಾಗಿ ನಾವು ಪ್ರಿಪೇರ್ ಮಾಡ್ಬೇಕಲ್ವಾ. ಈ ಒಂದು ವಿಷಯದಲ್ಲಿ ಇದರಲ್ಲಿ ಕೆಲವೊಂದು ಚಾಯ್ಸ್ ಇರ್ತದೆ, ಡಿಫರೆಂಟ್ ಅಕೌಂಟಿಂಗ್ ಮೆಥಡ್ಸ್ ಇರ್ತದೆ, ಅದರಲ್ಲಿ ಕೊಡುವಂತ ಚಾಯ್ಸ್ಗಳು, ಅದಕ್ಕೆ ನಾವು ಅಕೌಂಟಿಂಗ್ ಪಾಲಿಸಿ ಅಂತ ಹೇಳ್ತೀವಿ. ಟು ಕೋಟ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಮಿಟಿ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅವರೊಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಇದು ನೀವು ನೋಟ್ ಮಾಡಿರ್ಬಹುದು, ಇದನ್ನ ತುಂಬಾ ಒಂದು ಅರ್ಥಪೂರ್ಣವಾದಂತಹ ಡೆಫಿನಿಷನ್. ಅಕೌಂಟಿಂಗ್ ಪಾಲಿಸೀಸ್ encompasses many principles. ಏನಿದೆ, ಪ್ರಿನ್ಸಿಪಲ್ ಇದೆ, ಬೇಸಸ್ ಇದೆ, ಅದರಲ್ಲಿ ಕನ್ವೆನ್ಷನ್ಸ್, ರೂಲ್ಸ್ ಅಂಡ್ ಪ್ರೊಸೀಜರ್ಸ್ adopted by the management in preparing and presenting financial statement. ಇದನ್ನೇ ನಾನು ಇಲ್ಲಿ ಮೇಲೆ ಸಂಕ್ಷಿಪ್ತವಾಗಿ ಕೊಡ್ತೇನೆ, ಅರ್ಥ ಇದರ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಕನ್ಸಿಡರೇಷನ್ ಗವರ್ನಿಂಗ್ ಸಿಲೆಕ್ಷನ್ ಅಂಡ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ನಾವು ಯಾವ ಅಕೌಂಟಿಂಗ್ ಪಾಲಿಸೀಸ್ ಅನ್ನು ಫಾಲೋ ಮಾಡಬೇಕು ಎಂಬುದರ ಬಗ್ಗೆ ನಾವು ಕೆಲವೊಂದು ಕನ್ಸಿಡರೇಷನ್ ನಮ್ಮಲ್ಲಿರ್ಬೇಕು, ಕೆಲವೊಂದು ಕನ್ಸಿಡರೇಷನ್ ಕಡ್ಡಾಯವಾಗಿ ನಮ್ಮಲ್ಲಿರ್ಬೇಕು. ಯಾವ ರೀತಿಯಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಯಾವ ರೀತಿ ಸಿಲೆಕ್ಷನ್ ಮಾಡಬಹುದು, ಯಾವ ರೀತಿ ಅದನ್ನ ನಾವು ಏನ್ ಮಾಡಬಹುದು ಅಂದ್ರೆ ಅಪ್ಲೈ ಮಾಡಬಹುದು ಎಂಬುದರಲ್ಲಿ ಒಂದು ಕನ್ಸಿಡರೇಷನ್. ಯಾವ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕಂತ. ಒಂದನೇದಾಗಿ ಪ್ರುಡೆನ್ಸ್, ಏನು ಕನ್ನಡದಲ್ಲಿ ಹೇಳ್ತಾರೆ, ವಿವೇಕಪೂರ್ಣವಾಗಿರ್ಬೇಕು. ಅನ್ಸರ್ಟನಿಟಿ ಇನ್ಎವಿಟೇಬಲ್ ಇನ್ ಎವ್ರಿ ಟ್ರಾನ್ಸಾಕ್ಷನ್ ಅಲ್ಲ. ಎಲ್ಲಾ ಟ್ರಾನ್ಸಾಕ್ಷನ್ ಇವತ್ತು ನಾವು ಹೇಳಿದಾಗೆ ನಾಳೆ ಟ್ರಾನ್ಸಾಕ್ಷನ್ ಆಗಲ್ಲ. ದಟ್ ಈಸ್ ಅನ್ಸರ್ಟನಿಟಿ, ಖಚಿತತೆ ಇಲ್ಲ. ರೆಕಗ್ನೈಸ್ ಇಟ್ ಬೈ ಎಕ್ಸರ್ಸೈಸಿಂಗ್ ದ ಪ್ರುಡೆನ್ಸ್. ಒಂದು ಟ್ರಾನ್ಸಾಕ್ಷನ್ ಅನ್ನು ಅರ್ಥ ಮಾಡುವುದರಲ್ಲಿ ನಮಗೆ ತಪ್ಪಬಹುದು ಕೆಲವೊಮ್ಮೆ, ತುಂಬಾ ಕ್ಲಿಷ್ಟಕರವಾದದ್ರಲ್ಲಿ. ಆದ್ರೆ ವಿ ಶುಡ್ ಮೇಕ್ ಯೂಸ್ ಆಫ್ ಅವರ್ ಪ್ರುಡೆನ್ಸ್. ನಮ್ಮ ಒಂದು ವಿವೇಕವನ್ನ ಯೂಸ್ ಮಾಡಬೇಕು. ಪ್ರುಡೆನ್ಸ್ ಯಾವುದಂದ್ರೆ ಟ್ರಾನ್ಸಾಕ್ಷನ್ ಅನ್ನ ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಸೆಲೆಕ್ಷನ್ ಮಾಡುವ ವಿಷಯದಲ್ಲಿ ನಾವು ಪ್ರುಡೆನ್ಸ್ ಅನ್ನ
ವಿವೇಕವನ್ನು ಯೂಸ್ ಮಾಡಬೇಕು. ಪ್ರುಡೆನ್ಸ್ ಡಸ್ ನಾಟ್ ಜಸ್ಟಿಫೈ ದ ಕ್ರಿಯೇಷನ್ ಆಫ್ ಸೀಕ್ರೆಟ್ ರಿಸರ್ವ್. ಪ್ರುಡೆನ್ಸ್ ಅಂತ ಹೇಳುವಾಗ ಸೀಕ್ರೆಟ್ ರಿಸರ್ವ್ ಅಡಗಿಸಿರುವುದಲ್ಲ, ನಾವು ಬುದ್ಧಿಪೂರ್ಣವಾಗಿ ನಾವು ಇಷ್ಟು ರಿಸರ್ವ್ ಇಟ್ಟಿದ್ದೇವೆ ಅಗತ್ಯ ಇಲ್ಲದ ಸೀಕ್ರೆಟ್ ರಿಸರ್ವ್ ಇಡುವುದಲ್ಲ. ಪ್ರಾಫಿಟ್ಸ್ ಆರ್, ಇಲ್ಲಿ ಕೆಲವೊಂದು ವಿಷಯ ನೋಡಿ, ಪ್ರಾಫಿಟ್ಸ್ ಆರ್ ನಾಟ್ ಆಂಟಿಸಿಪೇಟೆಡ್ ಬಟ್ ರೆಕಗ್ನೈಸ್ಡ್ ಓನ್ಲಿ ವೆನ್ ರಿಯಲೈಸ್ಡ್. ಪ್ರಾಫಿಟ್ ಅನ್ನ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಆಂಟಿಸಿಪೇಟ್ ಮಾಡಬಾರ್ದು. ನಾಳೆ ನನಗೆ ಇಷ್ಟು ಲಾಭ ಸಿಗುತ್ತೆ, ಕೆಲವರು ಈಗ ನನಗೆ ಇಷ್ಟು ಲಾಭ ಸಿಗುತ್ತೆ ಅಂತ ಹೇಳಿ ಈಗಲೇ ಹೋಗಿ ಸಾಲ ಮಾಡಿಟ್ಟು ನಾಳೆ ಅದು ಸಿಗದಿದ್ರೆ ಏನಾಯ್ತು, ದಿವಾಳಿ ಆಗಿರ್ತಾರೆ. ಹಾಗೆ ಮಾಡಬಹುದು. ಅಕೌಂಟ್ಸ್ ಅಲ್ಲಿ ಅದನ್ನು ನೋಡಿರ್ಬೇಕು. ಬಟ್ ರೆಕಗ್ನೈಸ್ಡ್ ಓನ್ಲಿ ವೆನ್ ರಿಯಲೈಸ್ಡ್. ಅದನ್ನ ರೆಕಗ್ನೈಸ್ ಮಾಡುವುದು ಯಾವಾಗ ಅಂದ್ರೆ ಇನ್ಕಮ್ ಅನ್ನ ಅದು ಬಂದಾಗ ಮಾತ್ರ. ನಾಟ್ ಅದು ಹಣ ಅದರ ರೂಪದಲ್ಲೇ ಬರಬೇಕಾಗಿಲ್ಲ, ಬೇರೆ ರೀತಿಯಲ್ಲಿ ರಿಯಲೈಸ್ ಆಗ್ಬೇಕು. ಇದಕ್ಕೊಂದು ಪ್ರಿನ್ಸಿಪಲ್ ಇದೆ ಅಕೌಂಟ್ಸ್ ಅಲ್ಲಿ, ಕನ್ಸರ್ವೇಟಿಸಮ್ ಅಂತ ಹೇಳ್ತೇವೆ. ಆಂಟಿಸಿಪೇಟ್ ನೋ ಪ್ರಾಫಿಟ್. ಪ್ರಾಫಿಟ್ ಅನ್ನು ನಿರೀಕ್ಷಿಸಬೇಡಿ, ಬಟ್ ಪ್ರೊವೈಡ್ ಫಾರ್ ಆಲ್ ಪ್ರೊಬೇಬಲ್ ಲಾಸಸ್. ಎಲ್ಲಾ ನಷ್ಟಗಳಿಗೂ ನೀವು ಏನ್ ಮಾಡಿ, ಪ್ರೊವಿಷನ್ ಮಾಡಿ. ನಷ್ಟ ಆಗಬಹುದು, ಬ್ಯಾಡ್ ಡೆಟ್, 1 ಲಕ್ಷ ರೂಪಾಯಿ ಸಾಲ ಹೋಗಿದೆ, ಅದರಲ್ಲಿ ಯಾರೋ ಒಬ್ಬ 2% ಜನರು 2% ಅಮೌಂಟ್ ಯಾರಿಂದಲಾದ್ರೂ ಬರದೇ ಇರುವ ಸಾಧ್ಯತೆ ಇದೆ. ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಬ್ಯಾಡ್ ಡೆಟ್, ಡೌಟ್ಫುಲ್ ಡೆಟ್, ಅದಕ್ಕೆ ನಾವು ಪ್ರೊವಿಷನ್ ಮಾಡ್ತೇವೆ. ಅದು ಈ ಆಧಾರದಲ್ಲಿ record in such a way that profits and assets are not overstated. ಲಾಭವಾಗಲಿ ಎಸೆಟ್ ಆಗಲಿ ಯಾವುದು ಓವರ್ಸ್ಟೇಟ್ ಆಗದ ರೀತಿಯಲ್ಲಿ ಅಕೌಂಟಿಂಗ್ ಪಾಲಿಸಿಯನ್ನು ನಾವು ಏನ್ ಮಾಡಿ, ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಅಕೌಂಟಿಂಗ್ ಪಾಲಿಸಿಯನ್ನು ಚೂಸ್ ಮಾಡಬೇಕು. ಲಾಸಸ್ ಅಂಡ್ ಲಯಾಬಿಲಿಟೀಸ್ ಆರ್ ನಾಟ್ ಅಂಡರ್ ಸ್ಟೇಟೆಡ್. ಇನ್ನು ಲಾಸ್ ಮತ್ತು ಲಯಾಬಿಲಿಟೀಸ್ ಗಳನ್ನು ಅಂಡರ್ ಸ್ಟೇಟ್ ಸಹ ಮಾಡಬಾರ್ದು. ಕಡಿಮೆ ಬರೀಬಾರ್ದು, ಹೆಚ್ಚು ಬರೀಬಾರ್ದು. ಲಾಸ್ ಅನ್ನು ಕಡಿಮೆ ಮಾಡುವುದು ಮತ್ತೆ ಲಾಭವನ್ನು ಹೆಚ್ಚು ಮಾಡುವುದು, ಇದು ಯಾವುದಾಗಬಾರ್ದು. Valuation of the stock at a lower cost cannot be cost not realizable value. Andre valuation of stock at a lower cost not realizable value. ನಿಜವಾದ ವ್ಯಾಲ್ಯೂ ರಿಯಲೈಸೇಬಲ್ ವ್ಯಾಲ್ಯೂ ಕಡಿಮೆಯಲ್ಲಿ ತೋರಿಸುವುದು, ಲಾಭ ಕಡಿಮೆ ತೋರಿಸಲಿಕ್ಕೆ ಅದೆಲ್ಲ ಮಾಡಬಾರ್ದು. ಇದು ಒಂದು ಪಾಯಿಂಟ್. ಇನ್ನು ಸಬ್ಸ್ಟೆನ್ಸ್ ಆರ್ ಫಾರ್ಮ್ ಅಂದ್ರೆ ರಿಯಾಲಿಟಿಯನ್ನು ತೋರಿಸಬೇಕಂತಹ ಅಕೌಂಟಿಂಗ್ ಪಾಲಿಸಿ ಆಗಬೇಕು. Transactions and events should not be accounted for and presented in accordance with the transactions and events should be accounted for and presented in accordance with their substance and financial reality. Ada substance ಏನಿದೆ, ಫೈನಾನ್ಷಿಯಲ್ ರಿಯಾಲಿಟಿ, ನಿಜವಾದ ವಾಸ್ತವಿಕವಾದ ಅಮೌಂಟ್ ಏನಿದೆ ಅದನ್ನ ನೋಡಿಕೊಂಡು ನಾವು ಅಮೌಂಟ್ ಬರೀಬೇಕು. ನಾಟ್ ನಿಯರ್ಲಿ ದ ಲೀಗಲ್ ಫಾರ್ಮ್, ಕೇವಲ ಅದರ ಕಾನೂನಾತ್ಮಕವಾದಂತಹ ಒಂದು ಫಾರ್ಮ್ ಅನ್ನ ನೋಡಿಕೊಂಡು ಬರೆಯುವುದಲ್ಲ, ಬದಲಾಗಿ ಅದರ ರಿಯಾಲಿಟಿ ಏನಿದೆ ಎಂಬುದನ್ನು ನೋಡಿಕೊಂಡು ಬರಬೇಕು. ಅಂದ್ರೆ ವಸ್ತು ಏನಿದೆ, ಆ ವಸ್ತು ಸಬ್ಸ್ಟೆನ್ಸ್ ಅಥವಾ ವಸ್ತು ಅಂತ ಹೇಳ್ತೇವೆ, ಅದು ಏನಿದೆ ಎಂಬುದನ್ನು ನೋಡಿ ರಿಯಾಲಿಟಿ ಬರೀಬೇಕು. ಮೂರನೆಯದು ಮೆಟೀರಿಯಾಲಿಟಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶುಡ್ ಡಿಸ್ಕ್ಲೋಸ್ ಆಲ್ ಐಟಮ್ಸ್ ವಿಚ್ ಆರ್ ಮೆಟೀರಿಯಲ್ ಇನಫ್ ಟು ಎಫೆಕ್ಟ್ ವ್ಯಾಲ್ಯೂಯೇಷನ್ ಆರ್ ಡಿಸಿಷನ್. ಅಂದ್ರೆ ಎಲ್ಲವನ್ನ ಬರೀತಾ ಹೋಗುದಲ್ಲ. ಒಂದು ಪಿನ್ ಪರ್ಚೇಸ್ ಮಾಡಿದ್ರೆ ಪಿನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೆಯುವುದಲ್ಲ, ಬದಲಾಗಿ ಒಂದು ಪೇಪರ್ ಖರೀದಿ ಮಾಡಿದ್ರೆ ಪೇಪರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅದಲ್ಲ, ಬದಲಾಗಿ ಸ್ಟೇಷನರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಮುಗಿಯಿತು. ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿದ್ರೆ ಸಾಕಾಗ್ತದೆ ಬರೆಯುವಾಗ ಅಕೌಂಟ್ಸ್ ಗೆ. ಇನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೂ ಹಾಗೆ ಅಸೆಟ್ಸ್ ಬರೆಯುವಾಗ ಅಲ್ಲಿ ಸ್ಟ್ಯಾಂಪ್ ಗಳನ್ನೆಲ್ಲ ಬರಿಬೇಕಾಗುತ್ತೆ, ಕೆಲವೊಂದು ಲೀಗಲ್ ಬೇರೆ ಬೇರೆ ಕಾರಣ ಇದೆ. ಆದ್ರೆ ಅದೇ ಸಂದರ್ಭದಲ್ಲಿ ಸ್ಟೇಷನರಿ ಏನಾದ್ರೂ ಅಲ್ಲಿ ಸ್ಟಾಕ್ ಇದ್ರೆ ಅದನ್ನ ಬರಿಬಹುದು ಅಲ್ವಾ. ಅದನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕಿ ಬಿಡ್ತಾರೆ, ಅದು ಸ್ಟಾಕ್ ಬರೆಯುವುದು ಕಡಿಮೆ. ಈ ರೀತಿಯಾಗಿ ಕೆಲವೊಂದು ವಿಷಯಗಳು ಈ ರೀತಿಯನ್ನ ನಾವು ಅರ್ಥ ಮಾಡಬೇಕು. ಅಷ್ಟು ಅಗತ್ಯವಲ್ಲದ ವಿಷಯಗಳನ್ನೆಲ್ಲವನ್ನ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಬರೀಬೇಕಾಗಿಲ್ಲ. ರೆಕಾರ್ಡ್ ಈಚ್ ಅಂಡ್ ಎವ್ರಿಥಿಂಗ್. ಎವ್ರಿ ಪಿನ್ should be recorded. If you buy a pin or if you buy an aeroplane, it should be recorded. But what should be disclosed, how it should be disclosed, that is the matter. An exception to the disclosure principle ಅಂತ ಹೇಳ್ತೇವೆ. ಎಲ್ಲವನ್ನ ಡಿಸ್ಕ್ಲೋಸ್ ಮಾಡಬೇಕು. ಯಾವ ರೀತಿ ಡಿಸ್ಕ್ಲೋಸ್ ಮಾಡಬೇಕು ಎಂಬುದು ಇಲ್ಲಿ ಆ ನಿಯಮಕ್ಕೆ ಒಂದು ಎಕ್ಸೆಪ್ಷನ್. ಫುಲ್ ಡಿಸ್ಕ್ಲೋಜರ್ ಅಂದ್ರೆ ಆಲ್ ಫ್ಯಾಕ್ಟ್ಸ್ ವಿಚ್ ಆರ್ ನಾಟ್ ಮಿಸ್ಲೀಡಿಂಗ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್. ನಿಮ್ಮನ್ನ ಮಿಸ್ಲೀಡ್ ಮಾಡುವಂತ ಸಾಧ್ಯತೆ ಇರುವ ಏನಿಲ್ಲ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ನಾಟ್ ಮಿಸ್ಲೀಡಿಂಗ್ ಅಥವಾ ನಿಮಗೆ ಅಗತ್ಯವಿರುವುದನ್ನು ಎಲ್ಲವನ್ನು ಹೇಳಬೇಕು. ಅಂದ್ರೆ ಸಣ್ಣ ಸಣ್ಣದನ್ನೆಲ್ಲ ಎಲ್ಲ ವಿವರಣೆ ಎಕ್ಸ್ಪ್ಲನೇಷನ್ ಬರೀತಾ ಹೋಗ್ಬೇಕಾಗಿಲ್ಲ. ಯಾವುದ್ರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಜನರಲ್ ಎಂಟ್ರಿ ಮಾಡುವಾಗ ಅಲ್ಲಿ ನರೇಷನ್ ಆದ್ರೂ ಬರೀಬೇಕಾಗುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಇನ್ನು ಮೆಟೀರಿಯಾಲಿಟಿ ಪ್ರಿನ್ಸಿಪಲ್ ಅಂತ ಇನ್ನೊಂದಿದೆ. ಐಟಮ್ಸ್ ಹ್ಯಾವಿಂಗ್ ಸಿಗ್ನಿಫಿಕೆಂಟ್ ಇಫೆಕ್ಟ್ ಆರ್ ನಾಟ್ ಬೀಯಿಂಗ್ ರಿಲೆವೆಂಟ್ ನೀಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಅದೇ ನಾನು ಈಗ ಹೇಳಿದ ವಿಷಯ. ಮೆಟೀರಿಯಲ್ ಆದಂತ ಇಂಪಾರ್ಟೆಂಟ್ ಆದದನ್ನ ತುಂಬಾ ವಿವರಣೆ ಕೊಟ್ಟು ಬರೀಬೇಕು. ಅದನ್ನ ಬಾಕಿದನ್ನ ಜಸ್ಟ್ ಬರೆದ್ರೆ ಸಾಕಾಗುತ್ತೆ. ಡಿಟೈಲ್ಡ್ ರೆಕಾರ್ಡ್ ಆಫ್ ಓನ್ಲಿ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಹುದು.
ಸಿಗ್ನಿಫಿಕೆಂಟ್ ಆದಂತ ಇನ್ಫಾರ್ಮೇಶನ್ ಏನಿದೆಯೋ, ಪ್ರಮುಖವಾದಂತ ಇನ್ಫಾರ್ಮೇಶನ್ ಏನಿದೆಯೋ ಅದನ್ನ ಫುಲ್ ಸಂಪೂರ್ಣವಾದ ವಿವರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಬೇಕಾದಂತ ಅಗತ್ಯವಿದೆ. ಇಷ್ಟು ವಿಷಯಗಳು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಆಲ್ಮೋಸ್ಟ್ ಇಲ್ಲಿಗೆ ನಮ್ಮ ಫಸ್ಟ್ ಚಾಪ್ಟರ್ ನ ಎಲ್ಲಾ ಟಾಪಿಕ್ಸ್ ಮುಗಿದು, ಇಲ್ಲಿ ಎಲ್ಲವೂ ಥಿಯರಿಟಿಕಲ್ ಟಾಪಿಕ್ಸ್ ಇತ್ತು, ಅದನ್ನೆಲ್ಲವನ್ನ ನಾವು ಇಲ್ಲಿ ಏನಂದ್ರೆ ಮುಗಿಸಿದ್ದೇವೆ. ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಮೋಸ್ಟ್ಲಿ ಟುಮಾರೋ ಆರ್ ಮಂಡೇ we will according to the, if possible tomorrow, otherwise on Monday we will present next class. ಮತ್ತೊಂದು ವಿಷಯ ಏನಂದ್ರೆ, ನಾನು ನಿಮಗೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಟೆಸ್ಟ್ ಮಾಡ್ತೇನೆ, ಅದನ್ನ ನಾನು ವಾಟ್ಸ್ಆಪ್ ಅಲ್ಲಿ ಹಾಕ್ತೇನೆ. You should answer all those questions, and after 3 or 4 days I will fix a day, there will be a test on this chapter, unit test. Okay, thank you all for listening to this video.